ಮೂಲವಾಗಿ ಇವತ್ತಿನ ಸಂದರ್ಭದಲ್ಲಿ ರಾಜಕಾರಣ ಹೆಂಗಿದೆ ಅಂತ ಹೇಳಿದ್ರೆ, ವಿಶೇಷವಾಗಿ ಮೇಲ್ಜಾತಿಯ ರಾಜಕಾರಣ ಸಂಪೂರ್ಣವಾಗಿ ದಲಿತ ದುರ್ಬಲ ವರ್ಗದವ್ರನ್ನ ತಲುಪ್ತಾರೆ ಅಂತ ಸಂದರ್ಭ ಇವತ್ತು ನಿರ್ಮಾಣ ಆಗ್ತಾಯಿದೆ. ಅದನ್ನು ಕುರುಹಾಗಿ ಮೊನ್ನೆ ಈ ಆಲ್ತೊರೆ ಕೊಪ್ಪಲು ಗ್ರಾಮದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಯ ಅನಾವರಣ ಸಂದರ್ಭದಲ್ಲಿ ಅಲ್ಲಿ ಪೊಲೀಸ್ನವರು ಸ್ಪಾಟ್ಗೆ ಹೋದಾಗ ಅಲ್ಲಿ ಟ್ರಾನ್ಸ್ಫಾರ್ಮರು ಇದಾಗ್ತದೆ, ಹಂಗಾಗಿ ಅದು ಸರಿ ಇಲ್ಲ, ಅದನ್ನು ಮಾಡಬಾರ್ದು ಅಂತೇಳಿ ಪೊಲೀಸ್ನವ್ರು ಹೇಳಿದಾಗ್ಯೂ ಕೂಡ ಸುಳ್ಳಲ್ಲಿ ಸುರೇಶ್ ಅವರು ಮನಸ್ಸಲ್ಲಿ ಏನಿತ್ತು ಅದನ್ನು ಹೊರ ಹಾಕಿದ್ದಾರೆ, ಅಂದರೆ ಬಹಿರಂಗವಾಗಿ ಹೇಳಿಲ್ಲ ಅದನ್ನು. ಹಂಗಾಗಿ ಮಾನ್ಯ ಶಾಸಕರು ಇದನ್ನು ಈ ಥರ ಈ ಕುತಂತ್ರವ ರಾಜಕಾರಣವನ್ನು ಖಂಡಿತ ಮಾಡಬಾರ್ದು, ಒಳ್ಳೆಯದಲ್ಲ. ಜೊತೆಗೆ ಏನಂತ ಹೇಳಿದ್ರೆ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಒತ್ಕೊಂಡು ಮೆರಿಬೇಕು ಅಂತ ಅಲ್ಲ, ಆದರೆ ಏನು ನೀವು ರಾಜಕಾರಣ ಮಾಡಬೇಕು ಒಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇದೆ ಅನ್ನೋದು ನಿಮ್ಮ ಗಮನದಲ್ಲಿ ಇರಬೇಕು ಅನ್ನೋ ಕಳಕಳಿ ಮನವಿ. ಅಲ್ಲಿ ಮೂಲವಾಗಿ ಬೇಲೂರು ವಿಧಾನಸಭಾ ಕ್ಷೇತ್ರ ಮೊದಲು ಅದು ಮೀಸಲು ಕ್ಷೇತ್ರ ಆಗಿತ್ತು. ಅಲ್ಲಿ ಸುಮಾರು 50,000ಕ್ಕೂ ಹೆಚ್ಚು ದಲಿತ ಮತದಾರರಿದ್ದಾರೆ. ಅಲ್ಲಿ ಅವರು ಕೇಂದ್ರ ಬಿಂದುಗಳವರು, ಅವರು ಬಿಟ್ಟು ರಾಜಕಾರಣನೇ ಮಾಡಲಿಕ್ಕಾಗಲ್ಲ. ನೀವು ಇದು ಮೊದಲನೇ ಸಾರಿ ಗೆದ್ದಿದ್ದೀರಿ ಶಾಸಕರೇ. ನಿಮಗೆ ಇವತ್ತು ನಿಮಗೆ ಆ ಥರ ಆ ಮನೋಸ್ಥಿತಿ ಅಂಬೇಡ್ಕರ್ ಪುತ್ಥಳಿ ಇದೆಯಲ್ಲ ಅನ್ನೋ ಕ್ವಶನ್ ಮಾರ್ಕ್ ಇದೆಯಲ್ಲ, ಅದೇ ಒಂದು ದೊಡ್ಡ ಧೋಖ ಅಂತ ನಾನು ಭಾವಿಸ್ತಿದ್ದೇನೆ. ಹಂಗಾಗಿ ನೀವು ಏನಾದ್ರು ಮಾಡಿ ಆ ವಿಚಾರ ಬೇರೆ, ಆದರೆ ಅಂಬೇಡ್ಕರ್ ಪುತ್ಥಳಿಯನ್ನು ನೀವು ಅದನ್ನು ಮನಸ್ಸಿನಲ್ಲಿ ವಿರೋಧ ಮಾಡೋಂಥದ್ದನ್ನು ಆ ಕೆಲಸ ಮಾಡಬಾರ್ದು. ಮಾಡಿದ್ರೆ ಒಂದು ವೇಳೆ ನೀವು ಏನು ಇದು ಇವತ್ತು ಶಾಸಕ ಸ್ಥಾನ ಇದ್ದೀರಿ, ಅದು ಬಹುಶಃ ಮೊದಲನೇ ಶಾಸಕ ಸ್ಥಾನ, ಇದು ಕೊನೆಯಾಗೋಂಥ ವಾತಾವರಣ ಆಗಬಾರ್ದು. ನಿಮ್ಮಂಥ ರಾಜಕಾರಣ ಇರಬೇಕು ಅನ್ನೋ ನಮ್ಮ ಆಶಯಗಳಿದೆ. ಆದರೆ ನಿಮ್ಮ ನಡೆ ಮತ್ತು ನುಡಿಯನ್ನು, ವಿಶೇಷವಾಗಿ ಈ ರಾಷ್ಟ್ರಕ್ಕೆ ಕೆಲಸ ಮಾಡಿರೋಂಥ ರಾಷ್ಟ್ರ ನಾಯಕರು ಯಾರದೇ ಪುತ್ಥಳಿ ಮಾಡಿ ನಮ್ಗೆ ಯಾರು ವಿರೋಧ ಇಲ್ಲ. ಇವರು ಪುನೀತ್ ರಾಜ್ಕುಮಾರ್ ಪುತ್ಥಳಿನೂ ಮಾಡಿ. ಆಮೇಲೆ ಇತ್ತೀಚೆಗೆ ಏನಾಗಿದೆ, ಮೇಲ್ವರ್ಗ ಮತ್ತು ಕೆಳಜಾತಿಯ ಯುವಕರ ಮಧ್ಯೆ ಈಗಾಗಲೇ ಗುಸುಗುಸು ಸ್ಟಾರ್ಟ್ ಆಗಿದೆ ಅಂತೆ. ಏನು ಇವರು ಪರವಂತೆ, ಪುನೀತ್ ರಾಜ್ಕುಮಾರ್ ಪರ ಅಂತೆ, ಇವ್ರ ಪರ ಅಂತೆ, ಅಂಬೇಡ್ಕರ್ ಪರ ಅಂತ ಊರಿನಲ್ಲಿ ದ್ವೇಷ ಬಿತ್ತ ಅಂತ ಕೆಲಸನ ಮಾನ್ಯ ಶಾಸಕರು ನೀವು ಮಾಡಬಾರ್ದು. ಹಂಗಾಗಿ ನಾವು ಅತ್ಯಂತ ಕಳಕಳಿಯನ್ನು ಮಾಡ್ತೀವಿ. ನೀವೇ ಮುಂದೆ ನಿಂತು ಅಂಬೇಡ್ಕರ್ ಪುತ್ಥಳಿಯ ರಕ್ಷಣೆ ಮಾಡಬೇಕು ಅನ್ನೋ ನಿಲುವನ್ನು ನೀವು ತಗೋಬೇಕು. ಹಾಗಾಗಿ ಗ್ರಾಮದಲ್ಲಿ ಎಲ್ಲ ಜಾತಿಯ ಜನರು ಪ್ರೀತಿಯಿಂದ ವಾಸ ಮಾಡೋ ನಿರ್ಮಾಣ ಮಾಡಬೇಕು. ಹಾಗಾಗಿ ನಿಮ್ಮ ಶಾಸಕತನ ಗೌರವ ಬರುತ್ತೆ ನಾನು ಭಾವಿಸ್ತೇನೆ.